बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। ಮಾಧ್ಯಮ ಮಿತ್ರರೆಲ್ಲರಿಗೂ ಇವತ್ತಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷ. ನನ್ನ ಎಡಭಾಗಕ್ಕಿರುವಂಥವರು ವಿಜಯಪುರ ಜಿಲ್ಲಾ ಘಟಕದ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಅಪ್ಪನಗೌಡ ಪಾಟೀಲರು. ಅವರ ಎಡಭಾಗಕ್ಕಿರುವಂಥವರು ನಮ್ಮ ಪಕ್ಷದ ಬಿಜಾಪುರ ಜಿಲ್ಲಾ ಮುಖಂಡರಾದಂತಹ ಹಮೀದ್ರವರು. ನನ್ನ ಬಲಭಾಗಕ್ಕಿರುವಂಥವರು ನಮ್ಮ ರಾಜ್ಯ ಮುಖಂಡರಾದಂತಹ ಎನ್ ಮೂರ್ತಿ ಮತ್ತು ಅವರ ಪಕ್ಕದಲ್ಲಿರುವಂಥವರು ಬಿಜಾಪುರ ಜಿಲ್ಲಾ ಘಟಕದ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಶಿವಾನಂದ್ ಯಡಹಳ್ಳಿ. ನನಗೆ ಕ್ಷಮಿಸಬೇಕು, ಸ್ವಲ್ಪ ಮಾಧ್ಯಮ ಮಿತ್ರರು ಇಲ್ಲಿ ಪತ್ರಿಕಾಗೋಷ್ಠಿ ಇರೋದು ಗೊತ್ತಿರಲಿಲ್ಲ. ನಾವು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ, ಇಲ್ಲಿ ಪತ್ರಿಕಾಗೋಷ್ಠಿ ಅದೇ ಸಮಯದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಾಂದರೆ ನಾವು ಒಂದು ಪತ್ರಿಕಾ ಟಿಪ್ಪಣಿ ಕೊಡ್ತಾ ಇದ್ವಿ. ಹಾಗಾಗಿ ಇವತ್ತು ಪ್ರಮುಖವಾಗಿ ಒಂದೆರಡು ವಿಚಾರಗಳ ಬಗ್ಗೆ ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಿ ಬಯಸ್ತೀನಿ. ಮೊದಲನೇದಾಗಿ, ಇಬ್ಬರು ಹಿರಿಯ ರಾಜಕಾರಣಿಗಳು, ಶಾಸಕರ ಅಕಾಲಿಕ ನಿಧನದಿಂದಾಗಿ ಇವತ್ತು ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ಮತ್ತು ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಇದೇ ಅಕ್ಟೋಬರ್ 30ರಂದು ಮತದಾನ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಳೆದ 2 ವರ್ಷ 2 ತಿಂಗಳಿನಿಂದ ನಮ್ಮ ಪಕ್ಷ ಸ್ಥಾಪನೆಯಾಗಿದ್ದು 2019 ಆಗಸ್ಟ್ 10ನೇ ತಾರೀಕು, ಅಂದಿನಿಂದ ಇಲ್ಲಿಯವರೆಗೂ ಸತತವಾಗಿ ರಾಜ್ಯಾದ್ಯಂತ ರಾಜ್ಯದ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿರುವಂತಹ ಮತ್ತು ಈ ರಾಜ್ಯದ ಲಕ್ಷಾಂತರ ಬಡವರು, ಸಂಕಷ್ಟದಲ್ಲಿರುವವರು, ಅನ್ಯಾಯಕ್ಕೆ, ದೌರ್ಜನ್ಯಕ್ಕೆ, ಪೊಲೀಸರ ದೌರ್ಜನ್ಯ ಇರಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳ ಲಂಚ, ಕರ್ತವ್ಯ ಲೋಪ, ಭ್ರಷ್ಟಾಚಾರ ಇವೆಲ್ಲದರ ಕಾರಣದಿಂದಾಗಿ ನಲುಗಿರುವಂಥ ಜನಕ್ಕೆ ಒಂದು ಆಶಾಕಿರಣವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಆಗಸ್ಟ್ 8ರಂದು 1942 ಆಗಸ್ಟ್ 8ರಂದು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಏನು ಹೋರಾಟ ಆರಂಭಿಸಿದರು, ಆ ಹೋರಾಟದ ಸ್ಫೂರ್ತಿಯಲ್ಲಿ ಇದೇ ಆಗಸ್ಟ್ 8ರಂದು ನಾವು ಕರ್ನಾಟಕದ ಒಂದು ಹೋರಾಟದ ಭೂಮಿ, ಪವಿತ್ರ ಭೂಮಿ ಶಿವಮೊಗ್ಗ ಜಿಲ್ಲೆಯ ಯೂಸೂರಿನಿಂದ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಎನ್ನುವಂತಹ ಅಭಿಯಾನವನ್ನು ಆರಂಭಿಸಿದ್ವಿ. ರಾಜ್ಯದ 31 ಜಿಲ್ಲೆಗಳಲ್ಲಿ 32 ದಿನಗಳ ಕಾಲ ಅಭಿಯಾನ ನಡೆಯಿತು. ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ವಿಜಯಪುರ ತಾಲೂಕು ಕಚೇರಿ ಮತ್ತು ಬಸವನ ಬಾಗೇವಾಡಿ ತಾಲೂಕು ಕಚೇರಿಯಲ್ಲಿ ಅಭಿಯಾನವನ್ನು, ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನು ಮಾಡಿದ್ವಿ. ಮತ್ತು ಸಿಂದಗಿಯಲ್ಲಿ ಆವತ್ತು 14 ಮತ್ತು 15 ಲಾಕ್ಡೌನ್ ಇದ್ದ ಕಾರಣಕ್ಕಾಗಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಕಾರಣಕ್ಕಾಗಿ 2 ದಿವಸ ಸಿಂದಗಿಯಲ್ಲೇ ಇದ್ದು ಅಲ್ಲೊಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡ್ವಿ. ಒಟ್ಟು 31 ಜಿಲ್ಲೆಗಳಲ್ಲಿ 63 ತಾಲೂಕು ಕಚೇರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಂಡ ಆ ಬೈಕ್ ಜಾಥಾ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಕಚೇರಿಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು, ಎಷ್ಟು ಪಾರದರ್ಶಕತೆಯಿಂದ ಅವರು ಕಾರ್ಯನಿರ್ವಹಿಸಬೇಕು, ಬಂದ ನಾಗರಿಕರನ್ನು ಯಾವ ರೀತಿಯಲ್ಲಿ ಸೌಜನ್ಯದಿಂದ ಅವರು ನೋಡಿಕೊಳ್ಬೇಕು, ಅವರ ಕೆಲಸಗಳನ್ನು ಮಾಡಿಕೊಡ್ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು, ಜಾಗೃತಿಯನ್ನು ನಾವು ಆ ಸಂದರ್ಭದಲ್ಲಿ ಉಂಟು ಮಾಡಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಫೆಬ್ರವರಿ 6ನೇ ತಾರೀಕು, ಇದೇ ವರ್ಷದ ಫೆಬ್ರವರಿ 6ರಂದು, ಅಂದರೆ ಸರಿಯಾಗಿ 8 ತಿಂಗಳ ಹಿಂದೆ, 8-9 ತಿಂಗಳ ಹಿಂದೆ ದೇವರ ಹಿಪ್ಪರಗಿ ಮತ್ತು ಸಿಂದಗಿಯಲ್ಲೂ ಸಹ ನಾವು ಈ ಲಂಚಮುಕ್ತ ಕರ್ನಾಟಕ ಅಭಿಯಾನ ಏನು ಸೋಷಿಯಲ್ ಆಡಿಟ್ ಇದೆ ಅಲ್ಲಿನ ತಾಲೂಕು ಕಚೇರಿಯಲ್ಲಿ ಮಾಡಿದ್ವಿ. ಈಗ ಉಪಚುನಾವಣೆ ಬಂದಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ, ಇದೇ ವಿಜಯಪುರ ಜಿಲ್ಲೆಯವರು, ರಾಜ್ಯಾದ್ಯಂತ ಅವರು ಮೊಬೈಲ್ ಡಾಕ್ಟರ್, ಪಬ್ಲಿಕ್ ಡಾಕ್ಟರ್ ಅಂತ ಹೆಸರಾಗಿರುವಂಥವರು. ಅವರು ಕೊರೋನಾ ವೈರಸ್ ಸೋಂಕಿನ ಸಂದರ್ಭದಲ್ಲಿಯೂ, ಮೊದಲ ಅಲೆ ಮತ್ತು 2ನೇ ಅಲೆಯ ಸಂದರ್ಭದಲ್ಲಿಯೂ
ಬೆಂಗಳೂರು ಮತ್ತು ವಿಜಯಪುರ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಒಂದು ಕಾರ್ನಲ್ಲಿ ಬೇಕಾದಂತಹ ವೈದ್ಯಕೀಯ ಉಪಕರಣಗಳನ್ನು ಮತ್ತು ಔಷಧಿಗಳನ್ನು ಇಟ್ಟುಕೊಂಡು ರೋಗಿಗಳಿಗೆ ಟ್ರೀಟ್ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲೂ ಸಹ ಅವರು BBMP ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿನೂ ಸಹ ಅವರು ಸಾಕಷ್ಟು ಚಿಕಿತ್ಸೆ ಕೊಡ್ತಾಯಿದ್ರು. ಕಳೆದ 10 ವರ್ಷಗಳಿಂದ ಅವರು ಇದೇ ತರಹದ ಜನಸೇವೆಯನ್ನು ಬೆಂಗಳೂರಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯದ ಲಕ್ಷಾಂತರ ಜನಕ್ಕೆ ಅವರು ತಮ್ಮ ಕೆಲಸದಿಂದ ಮುಟ್ಟಿದ್ದಾರೆ. ಹಾಗೆಯೇ ಬೆಂಗಳೂರಿನಲ್ಲಿ ಒಂದು B-CLIP ಅಂತ ಏನು ಒಂದು BPAC ಬ್ಯಾಂಗ್ಳೂರು ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಅಂತಿದೆ, ಅದರಲ್ಲೂ ಸಹ ಅವರೊಂದು 6 ತಿಂಗಳ ಕಾಲ ಒಂದಷ್ಟು ತರಬೇತಿ ಮತ್ತು ಅಧ್ಯಯನವನ್ನು ಸಹ ಅಲ್ಲಿ ಮಾಡಿದರು. ಅವರನ್ನು ನಾವು ಸಿಂದಗಿ ಮತಕ್ಷೇತ್ರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿಸಿದ್ದೀವಿ. ಮೊನ್ನೆ ನಮ್ಮ ಪಕ್ಷದ ವತಿಯಿಂದ ಏನೆಲ್ಲ ಫಾರ್ಮ್ A, ಫಾರ್ಮ್ B, ಏನೆಲ್ಲ B ಫಾರ್ಮ್ ಏನೆಲ್ಲ ಕೊಡಬಹುದಾಗಿತ್ತು ಅದೆಲ್ಲ ಕೊಟ್ಟಾಗಿದೆ. ಅವರು ಬೆಂಗಳೂರಿನಲ್ಲಿ ಒಂದು ವೈಯಕ್ತಿಕ ಕೆಲಸ ಇದ್ದ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನಲ್ಲಿದ್ದಾರೆ. ನಾಳೆ ರಾತ್ರಿಗೆ ಅವರು ಅಲ್ಲಿಂದ ಬರ್ತಾರೆ. ಈಗಾಗಲೇ ನಾವು ಸಿಂದಗಿಯಲ್ಲಿ ಪ್ರಚಾರಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕೋ ಅದೆಲ್ಲವನ್ನು ಸಹ ಮಾಡಿದ್ದೀವಿ. ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಿಂದಗಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಬರ್ತಾರೆ. ಸಿಂದಗಿ ಮತಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನು, ಅದಕ್ಕೆ ನಾವು ಯಾವ ಪರಿಹಾರಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಡುತ್ತೆ ಅನ್ನೋದರ ಜೊತೆಗೇ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ಮತ್ತು ಹಣದ ರಾಜಕಾರಣ ಅದು ಯಾವ ಮಟ್ಟಕ್ಕೆ ಮುಟ್ಟಬಾರದೋ ಅಷ್ಟು ಕೀಳು ಮಟ್ಟಕ್ಕೆ ಮುಟ್ಟಿದೆ. ಹಣ ಹಂಚಿ ಹೆಂಡ ಕುಡಿಸಿ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಇದು ಇವತ್ತಿನ ನಮ್ಮ JCB ಅಂತ ನಾವೇನು ಹೇಳ್ತೀವಿ, ಭ್ರಷ್ಟ ವಂಶಪಾರಂಪರ್ಯದ ಸ್ವಜನ ಪಕ್ಷಪಾತದ ಜನವಿರೋಧಿ ಪಕ್ಷಗಳು JDS, ಕಾಂಗ್ರೆಸ್, BJP, ಈ JCB ಪಕ್ಷಗಳ ರಾಜಕಾರಣಿಗಳದ್ದು ಚುನಾವಣೆ ಅಂದರೆ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಲಿಕ್ಕರು, ಕುಕ್ಕರು, ನಿಕ್ಕರ್ ಹಂಚಿ ಚುನಾವಣೆಗಳನ್ನು ಗೆಲ್ಲುವಂತಹದ್ದು. ಅದರ ವಿರುದ್ಧವಾಗಿ ಸಿಂದಗಿ ಮತಕ್ಷೇತ್ರದಲ್ಲಿ KRS ಪಕ್ಷದ ಕಾರ್ಯಕರ್ತರು ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು ಧ್ಯೇಯ ಸಿದ್ಧಾಂತಗಳಿದೆ, ಈ ನಮ್ಮ ಕರಪತ್ರದಲ್ಲಿ ನಮ್ಮ ಪಕ್ಷದ ಧ್ಯೇಯ ಉದ್ದೇಶಗಳು, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಮ್ಮ ನೀಲನಕ್ಷೆ, ಹಲವಾರು ಈ ಥರದ 100 ಪಾಯಿಂಟ್ಗಳಿದೆ. ಅವೆಲ್ಲವನ್ನೂ ಸಹ ಭಾಷಣಗಳ ಮೂಲಕ, ಕರಪತ್ರಗಳ ಮೂಲಕ ಅಲ್ಲಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಮತ್ತು ಈ ಭ್ರಷ್ಟ ಪಕ್ಷಗಳು ರಾಜ್ಯದಲ್ಲಿ ಸಾಮಾಜಿಕ ಮೌಲ್ಯಗಳನ್ನು, ರಾಜಕೀಯ ಮೌಲ್ಯಗಳನ್ನು ಹೇಗೆಲ್ಲ ಕುಗ್ಗಿಸಿವೆ, ಜನರನ್ನು ಒಂದು ರೀತಿಯಲ್ಲಿ ಭಿಕಾರಿಗಳನ್ನಾಗಿ ಮಾಡಿವೆ. ಸಮೃದ್ಧವಾದ ಕರ್ನಾಟಕ ನಮ್ಮದು. 2,46,000 ಕೋಟಿ ರೂಪಾಯಿ ಈ ವರ್ಷದ ನಮ್ಮ ರಾಜ್ಯದ ಬಜೆಟ್. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸರಾಸರಿಯಾಗಿ 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾಯಿದೆ, ಕೇವಲ ರಾಜ್ಯ ಸರ್ಕಾರ. ಆದರೆ ಇಷ್ಟೆಲ್ಲ ಇದ್ದರೂ ಇಲ್ಲಿ ಬಡತನ, ಅನಕ್ಷರತೆ, ಅಸಮಾನತೆ, ಜನರ ಸಂಕಷ್ಟ ಇವ್ಯಾವನ್ನೂ ತೀರಿಲ್ಲ. ಅದೆಲ್ಲವನ್ನೂ ಸಹ ನಾವು ಸಿಂದಗಿಯ ಜನರ ಮುಂದೆ ಇಡಲಿದ್ದೇವೆ. ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಬಹಳ ಹೆಮ್ಮೆಯ ರಾಜಕಾರಣಿಗಳು ಆಗಿದ್ದಂತಹ ಕರ್ನಾಟಕದ ಶಾಂತವೇರಿ ಗೋಪಾಲಗೌಡರು, ಅವರ ಶಿಷ್ಯರೇ ಬಂಗಾರಪ್ಪ ಮತ್ತು JH ಪಟೇಲ್ರಂಥವರು. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ದೇವರಾಜ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ತೀರ್ಥಹಳ್ಳಿ ಮತ್ತು ಸಾಗರದಲ್ಲಿ ಚುನಾವಣೆಗೆ ನಿಂತಾಗ ಬಡ ಕುಟುಂಬದಿಂದ ಬಂದಂಥವರು. 1 ವೋಟು 1 ನೋಟು ಅಂತ 60ರ ದಶಕದಲ್ಲಿಯೇ ಅವರು ಜನರ ದೇಣಿಗೆಯಲ್ಲಿ ಚುನಾವಣೆ ಮಾಡಿದರು. ಅದೇ ತರಕ್ಕೆ, ಅದೇ ಸ್ಫೂರ್ತಿಯಲ್ಲಿ ಮತ್ತು ಒಳ್ಳೆಯ ರಾಜಕಾರಣದ ಸ್ಫೂರ್ತಿಯಲ್ಲಿ ನಾವು ಸಿಂದಗಿಯಲ್ಲಿ 1 ವೋಟು 1 ನೋಟು ಅಭಿಯಾನವನ್ನು ಮಾಡ್ತೀವಿ. ಮೊನ್ನೆ ಮಸ್ಕಿಯಲ್ಲಿ 6 ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಮಸ್ಕಿ ಮತ್ತು ಬೆಳಗಾವಿ, ಮಸ್ಕಿ ವಿಧಾನಸಭಾ ಉಪಚುನಾವಣೆ, ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಪರ್ಧೆ ಮಾಡಿದ್ದಾಗ ನಾವು ಹಾಗೇನೆ 1 ವೋಟು 1 ನೋಟು ಅಭಿಯಾನವನ್ನು ಮಾಡಿದ್ವಿ. ಮಸ್ಕಿಯಲ್ಲಿ ಸುಮಾರು ನಮಗೆ ಒಂದು 25,000 ರೂಪಾಯಿ ಜನ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ಥರಕ್ಕೆ ದೇಣಿಗೆ ಕೊಟ್ಟಿದ್ದರು. ಅದನ್ನು ಈಗಲೂ ಈ ಸಲಕ್ಕೆ ಇನ್ನೂ ಹೆಚ್ಚಿನ ಬಲ ಪಡೆದುಕೊಂಡಿದ್ದ ಪಕ್ಷ. ಅದನ್ನು ಸಿಂದಗಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಮಾಡಲಿದ್ದೇವೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ 900ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿತ್ತು. ಆವತ್ತು ಕಾಂಗ್ರೆಸ್ಸಲ್ಲಿ ಸುಮಾರು 30,000 ಮತಗಳ ಅಂತರದಿಂದ ಗೆಲ್ತು. ಆ ಅಂತರ ಹೆಚ್ಚಾಗೋದಕ್ಕೆ, BJPಯ ಅಂತರ ಹೆಚ್ಚಾಗೋದಕ್ಕೆ, ಅಂದರೆ ಸೋಲಿನ ಅಂತರ ಹೆಚ್ಚಾಗೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲಿ ಮಾಡಿದ ಕೆಲಸವೂ ಸಹ ಪರೋಕ್ಷವಾಗಿ ಪರಿಣಾಮ ಬೀರಿತ್ತು. ಹಾಗೆಯೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣಕ್ಕಾಗಿಯೇ ಅಲ್ಲಿ ಕಾಂಗ್ರೆಸ್ಸು ಸೋತಿದ್ದು. ಕೇವಲ 3,000 ಮತಗಳ ಅಂತರದಿಂದ ಅಲ್ಲಿ BJP ಮಾಜಿ ಕೇಂದ್ರ ಸಚಿವರ
ಶ್ರೀಮತಿ ಅಲ್ಲಿ BJPಯಿಂದ ಗೆದ್ದಿದ್ದು ಕೇವಲ 3,000 ಮತಗಳ ಅಂತರದಿಂದ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಮಾರು 5,000 ಮತಗಳನ್ನು ಪಡೆದುಕೊಂಡಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ BJPಗೆ ಓಟ್ ಹಾಕೋರು BJPಗೆ ಬಿಟ್ಟು ಬೇರೆ ಯಾವುದಕ್ಕೂ ಓಟ್ ಹಾಕೋದಕ್ಕೆ ಮನಸ್ಸು ಮಾಡೋದಿಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲದೇ ಇದ್ದಿದ್ರೆ ಅಲ್ಲಿ ಫಲಿತಾಂಶ ಬೇರೆದೇ ಆಗ್ತಾ ಇತ್ತು ಅಂತ ಸ್ವತಃ ಕಾಂಗ್ರೆಸ್ನವರೇ ಸಹ ಹೇಳ್ತಾ ಇದ್ದಾರೆ. ಆದರೆ ಈಗ ನಾವು ಸಿಂದಗಿಯಲ್ಲಿ ಮತ್ತು ಹಾನಗಲ್ನಲ್ಲಿ ನಾಳೆ ನಾನೀಗ ಇವತ್ತು ರಾತ್ರಿಗೆ ನಾನು ಧಾರವಾಡಕ್ಕೆ ಹೋಗಿ ನಾಳೆ ಬೆಳಿಗ್ಗೆ ಹಾನಗಲ್ಲಲ್ಲಿ ಇರ್ತೀವಿ. ಹಾನಗಲ್ಲಲ್ಲೂ ಸಹ ನಾವು ಈಗಾಗಲೇ ಅಭ್ಯರ್ಥಿಯನ್ನು ಅಂತಿಮ ಮಾಡಿದ್ದೀವಿ. ನಾಳೆ ಹಾನಗಲ್ನಲ್ಲಿ ಅಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಈ ಎರಡೂ ಮತಕ್ಷೇತ್ರಗಳಲ್ಲಿ ನಾವು ನಮ್ಮ ಪಕ್ಷದ ಒಂದು ವಿನೂತನವಾದಂತಹ ಏನು ಇವತ್ತಿನ ಸಂದರ್ಭಕ್ಕೆ ಯಾವುದು ಅಗತ್ಯವೋ ಅನಿವಾರ್ಯವೋ ಅಂತಹ ಒಂದು ಚುನಾವಣಾ ಪ್ರಚಾರವನ್ನು ಮಾಡಲಿದ್ದೇವೆ. ಈ ಭ್ರಷ್ಟ JCB ಪಕ್ಷಗಳು ಮುಖ್ಯವಾಗಿ ಹೇಳಬೇಕು ಅಂದರೆ ಚುನಾವಣೆಯಲ್ಲಿ ಅಕ್ರಮಗಳನ್ನು ಮಾಡ್ತಾರೆ. ಮೊನ್ನೆ ಮಸ್ಕಿಯಲ್ಲಿ ಅಲ್ಲಿ ಅಕ್ರಮಗಳನ್ನು ತಡೆದಿದ್ದೆ ನಾವು. ನಮ್ಮ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಜನ ಬಂಧಿತರಾದರೂ ಒಂದು FIRಗಳಾಯಿತು. ಇದೇ ಸಂದರ್ಭದಲ್ಲಿ ನಮಗೆಲ್ಲಾದರೂ ಯಾವುದೇ ಈ JCB ಪಕ್ಷಗಳ ಗೂಂಡಾಗಳು, ಅಯೋಗ್ಯರು, ಭ್ರಷ್ಟರು, ಅಧಮರು, ಕಾನೂನು ಬಾಹಿರ ಕೆಲಸಗಳನ್ನು ಮಾಡುವಂಥವ್ರು, ಚುನಾವಣಾ ಅಕ್ರಮಗಳನ್ನು ಮಾಡುವಂಥವ್ರು, ಅಲ್ಲಿ ಹಣ ಹಂಚುವುದು, ಹೆಂಡ ಹಂಚುವುದು ಅಥವಾ ಇನ್ನೇನೋ ಮಾಡುವಂಥದ್ದು ಚುನಾವಣಾ ಬಾಹಿರ ಕೃತ್ಯಗಳನ್ನು ಮಾಡಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಅದನ್ನು ತಡೆ ಹಿಡಿತಾರೆ, ಪೊಲೀಸರ ಗಮನಕ್ಕೆ ತರ್ತಾರೆ. ಸಾಧ್ಯವಾದರೆ ಅವರನ್ನು ಬಂಧಿಸಿ ಜೈಲಿಗೆ ಹಟ್ಟೋದಕ್ಕೆ ಏನೆಲ್ಲ ಮಾಡಬಹುದು. ನಾವು ಹಿಂದೆ ಹೇಳ್ತಾ ಇದ್ವಿ, ಒಂದು ಅಪರಾಧಿ ಕೃತ್ಯವನ್ನು ಯಾವುದೇ ಸಾರ್ವಜನಿಕರು ಯಾರಾದರೂ ಮಾಡ್ತಾ ಇದ್ದಾಗ ಸಾರ್ವಜನಿಕರು ಸಹ ಅವರನ್ನು ಬಂಧಿಸಿ ಪೊಲೀಸರಿಗೆ ಕೊಡಬಹುದು ಅಂತ. ಕೇವಲ ಪೊಲೀಸರು ಬರೋ ತನಕ ಕಾಯೋದು ಬೇಕಾಗಿಲ್ಲ. ಎಲ್ಲೋ ಒಂದು ಕೊಲೆ, ಎಲ್ಲೋ ಒಂದು ಅತ್ಯಾಚಾರ ಆಗ್ತಾ ಇದ್ದರೆ ನಾವೇನೇ ಆತನನ್ನು ಹೆಡೆಮುರಿ ಕಟ್ಟಿ ಅಪರಾಧಿಯನ್ನು ಪೊಲೀಸರಿಗೆ ಒಪ್ಪಿಸಬಹುದು. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅದೇ ಥರಕ್ಕೆ ಸಿಂದಗಿಯಲ್ಲಿ ಈ ಭ್ರಷ್ಟ ಪಕ್ಷಗಳ ಹಿಂಬಾಲಕರು, ಚೇಲಾಗಳು, ಬಕೆಟ್ಗಳು ಅದನ್ನು ಮಾಡಿದ್ರೆ ನಾವೇ ಅಲ್ಲಿ ತಡೆದು ಪೊಲೀಸರಿಗೆ ಒಪ್ಪಿಸ್ತೀವಿ. ಇದನ್ನು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ಈ ಮೂಲಕ ಮೊನ್ನೆ ನಡೆದ ಹಾಗೆಯೇ ಈ ಸಂದರ್ಭದಲ್ಲಿಯೂ ಸಹ ನಾವು ಅದನ್ನು ತಿಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಯಾವುದೇ ಥರದ ಅಕ್ರಮಗಳು ನಡೀಬಾರ್ದು ಅಂತೇಳಿ ಈಗಾಗಲೇ ನಾವು ಚುನಾವಣಾ ಅಧಿಕಾರಿಗೆ RO ಏನಿದ್ದಾರೆ ಅವರಿಗೆ ಮೊನ್ನೆ ಮಾತನಾಡಿದಾಗ ಹೇಳಿದ್ದೀವಿ. ಯುವರ್ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಜಸ್ಟ್ ಇನ್ ಕಂಡಕ್ಟಿಂಗ್ ಪೀಸ್ಫುಲ್ ಎಲೆಕ್ಷನ್, ಬಟ್ ಯು ಶುಡ್ ಎನ್ಶೂರ್ ಪೀಸ್ಫುಲ್, ನಾಟ್ ಓನ್ಲಿ ಪೀಸ್ಫುಲ್ ಎಲೆಕ್ಷನ್ ಬಟ್ ಆಲ್ಸೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಕೇವಲ ಶಾಂತಿಯುತ ಮತದಾನ ಮಾಡುವ ಹಾಗೆ ನೋಡ್ಕೊಳ್ಳೋದಷ್ಟೇ ನಿಮ್ಮ ಜವಾಬ್ದಾರಿ ಅಲ್ಲ, ಅದು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರಬೇಕು. ಇಟ್ ಶುಡ್ ಬಿ ಏನು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಮುಕ್ತ ಮತ್ತು ನ್ಯಾಯಸಮ್ಮತ ಎಲೆಕ್ಷನ್ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅದನ್ನು ಮಾಡ್ತೀವಿ. ಇನ್ನು ಮುಂದುವರೆದು ನಾವು ಏನು 2023ಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲಿ ನಾವಾಗಲಿ ಅಥವಾ ನಮ್ಮದೇ ಪಕ್ಷ ಆಗಲಿ ಅಥವಾ ಒಂದಷ್ಟು ಸಮಾನ ಮನಸ್ಕ ಪಕ್ಷಗಳು ನಮ್ಮ ಜೊತೆಗೆ ಬರೋದಕ್ಕೆ ನೋಡ್ತಾ ಇದ್ದಾರೆ. ಈ JCB ಹೊರತಾದ ಪಕ್ಷಗಳು ನಿಮ್ಗೆ ಗೊತ್ತಿರೋ ಹಾಗೆ ಮಸ್ಕಿ ಚುನಾವಣಾ ಪ್ರಚಾರಕ್ಕೆ ಕರ್ನಾಟಕ JDU ಘಟಕದ ಅಧ್ಯಕ್ಷರಾಗಿರುವಂಥ ಮಹಿಮಾ ಪಟೇಲರು ಬಂದು ನಮಗೆ ದೇಣಿಗೆ ಕೊಟ್ಟು ಒಂದು ದಿವಸ ಪ್ರಚಾರದಲ್ಲಿದ್ದರು. ಹೀಗೆ ಹಲವಾರು JCB ಥರ ಸಮಾನ ಮನಸ್ಕ ಪಕ್ಷಗಳು ಸಹ ಈ ಸಂದರ್ಭದಲ್ಲಿ, ರೈತ ಹೋರಾಟಗಾರರು ಸಹ ಈ ಸಂದರ್ಭದಲ್ಲಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂತಹ ರೈತ ಸಂಘಟನೆಯಿಂದ ಗೆದ್ದು ಬಂದಿದ್ದಂಥ ಮುತ್ತಪ್ಪ ಕುಮಾರ್ ಅವರು ಸಹ ಇಲ್ಲಿ ನಾವು ನಿಮಗೆ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹಲವಾರು ಜನ ಇಲ್ಲಿ ಬೇರೆ ಬೇರೆ ಪಕ್ಷಗಳವರು ಸಹ ಬಂದು ನಮಗೆ ನ್ಯಾಯವಾದ ಒಂದು ಹೋರಾಟ ಮಾಡೋದಕ್ಕೆ ಬೆಂಬಲಿಸ್ತೀವಿ ಸಿಂದಗಿನಲ್ಲಿ ಅಂತ ಹೇಳಿದ್ದಾರೆ. ಸಿಂದಗಿಯಲ್ಲಿ ಇವತ್ತು JDS ಯಾವ ಥರದ ರಾಜಕಾರಣ ಮಾಡ್ತಾ ಇದೆ, ಕಾಂಗ್ರೆಸ್ ಯಾವ ಥರದ ರಾಜಕಾರಣ ಮಾಡ್ತಾ ಇದೆ, BJP ಯಾವ ಥರದ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಯಾವುದೋ ಒಂದು ಪಕ್ಷದಲ್ಲಿದ್ದವರನ್ನು ಅವರು ಕುಟುಂಬ ರಾಜಕಾರಣವನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋರನ್ನ ಕರೆದುಕೊಂಡು, ಅದು ಕುಟುಂಬ ರಾಜಕಾರಣಕ್ಕೆ ಕೆಟ್ಟ ಉದಾಹರಣೆ ಇವತ್ತು ಕಾಂಗ್ರೆಸ್ಸು. ಸಣ್ಣ ಪುಟ್ಟ ಕೆಟ್ಟ ಉದಾಹರಣೆ ಅಲ್ಲ, ಅದು ದೇಶಕ್ಕೆ ಅವಮಾನಕಾರಿಯಾದಂತಹ ಸ್ಥಿತಿ ಕಾಂಗ್ರೆಸ್ದು. ಹಾಗಾಗಿ JDSನಿಂದ ಮೊನ್ನೆ ಗೆದ್ದು ತೀರಿ ಹೋದಂತಹ ಶಾಸಕರ ಮನೆಯವರನ್ನು ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಅವರಿಗೆ ಟಿಕೆಟ್ ಕೊಡ್ತಾ ಇದೆ. ಈ ತರಹದ ದಿವಾಳಿ ಆಗಿದೆ ಕಾಂಗ್ರೆಸ್ಸು. ಅವರು ದಿವಾಳಿ ಆಗಿರೋದ್ರಿಂದನೇ ಇನ್ನೊಂದು ಪಕ್ಷದವ್ರನ್ನ ಕರ್ಕೊಂಡು ಬಂದಿದ್ದು. ಇಲ್ಲಿ ತನಕ ಅಲ್ಪಸಂಖ್ಯಾತರ ಮೇಲೆ ಯಾವೊಂದು ಪ್ರೀತಿ ಇಲ್ಲದಂತಹ JDS ಇವತ್ತು ಇನ್ನೊಂದು ನಾಟಕ ಆಡಿ ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಕೊಡದೆ ಅದೇನು ಬಕ್ರಾಕ ಬಲಿ ಅಂತಾರಲ್ವ, ಆ ತರಹದ ಬಕ್ರಾಗಳ ಬಲಿ ಮಾಡೋದಕ್ಕೆ ಸಿಂದಗಿನಲ್ಲಿ ಮತ್ತು ಹಾನಗಲ್ನಲ್ಲಿ ಇಬ್ಬರು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳಿಗೆ ಅಲ್ಲಿ ಚುನಾವಣೆಗೆ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಅದೇ ತರಕ್ಕೆ BJP, ಕಾಂಗ್ರೆಸ್ಸು ಏನೆಲ್ಲ ನಾವು ಆರೋಪ ಮಾಡಬಹುದು ಕಾಂಗ್ರೆಸ್ ಬಗ್ಗೆ, ಭ್ರಷ್ಟಾಚಾರ, ಅಕ್ರಮ, ಅವ್ಯವಹಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಏನು ಪರಿವಾರ ರಾಜಕಾರಣ ಅಂತ BJP ಹೇಳ್ತಾರೆ, ಅವೆಲ್ಲವನ್ನು ಸಹ ಇವತ್ತು BJPಯಲ್ಲಿ ನಾವು ನೋಡಬಹುದು. ಜೈಲಿಗೆ ಹೋಗಿ ಬಂದಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದರೂ ಇದ್ದರೆ ಅಥವಾ ಕರ್ನಾಟಕದಲ್ಲಿ ದೇಶದಲ್ಲಿ 1-2-3 ಜನ ಇದ್ದಾರೆ. ಆದರೆ ಭ್ರಷ್ಟಾಚಾರದ ಕಾರಣಕ್ಕಾಗಿ ಜೈಲಿಗೆ ಹೋಗಿ ಬಂದಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕರ್ನಾಟಕದ BJPಯಲ್ಲಿದ್ದಾರೆ. ಹಾಗೇನೆ
ಅಪ್ಪ MLA, ಮಗ MP, ಇನ್ನೊಬ್ಬ ಮಗ ಉಪಾಧ್ಯಕ್ಷ. ಇದು BJP, ನಾವು ಕಾಂಗ್ರೆಸ್ ವಿಚಾರಕ್ಕೆ ಅಥವಾ JDS ವಿಚಾರಕ್ಕೆ ಹೇಳ್ತಾ ಇಲ್ಲ, BJP ವಿಚಾರಕ್ಕೇನೆ. ಹಾಗಾಗಿ ಇವರೆಲ್ಲರೂ ಈಗ ಮನಗೂಳಿ ಅವ್ರ ಮಗನಿಗೆ ಯಾಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಹತ್ರ ಒಂದಷ್ಟು ಅಕ್ರಮವಾಗಿ ಸಂಪಾದಿಸಿರೋ ದುಡ್ಡು ಇರಬಹುದು, ಈ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರೆ ಮತ್ತು ಅವರಿಗೆ ಈ ಅಕ್ರಮಗಳನ್ನು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಮುಂದಿನ ದಿನಗಳಲ್ಲೂ ಅಕ್ರಮದ ಪಾಲುದಾರರು ನಮ್ಮ ಪಕ್ಷಕ್ಕೆ ಕೊಡ್ತಾರೆ ಅನ್ನುವಂಥದ್ದು. ಸೊ ಈ ಥರದ್ದೆಲ್ಲ ಜನವಿರೋಧಿ ನೀತಿಗಳನ್ನು ಈ ಪಕ್ಷಗಳು ಮಾಡ್ತಾ ಇವೆ. ಅಂತಿಮವಾಗಿ ನಾವು ರಾಜ್ಯದ ಜನತೆಗೆ ಕೇಳೋದೇನು ಅಂದರೆ, ನಮ್ಮ ಪ್ರಚಾರ ಈಗಾಗಲೇ ಸಾಮಾಜಿಕ ಮಾಧ್ಯಮಗಳ ಮೂಲಕ ಮತ್ತು ಇತರ ಮಾಧ್ಯಮಗಳ ಮೂಲಕ ಏನು ವಿಜುವಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕವೂ ರಾಜ್ಯದ ಲಕ್ಷಾಂತರ ಜನಕ್ಕೆ ಮುಟ್ಟಿದೆ. ಕಳೆದ 1.5 ತಿಂಗಳಿನಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಅಭಿಯಾನಗಳು ಸುಮಾರು 1 ಕೋಟಿ ರೀಚ್ ಆಗಿದೆ. ಫೇಸ್ಬುಕ್ ಒಂದರಲ್ಲಿಯೇ ನಮ್ಮ ಪಕ್ಷದ ಪುಟ KRS ಪಾರ್ಟಿ ಫೇಸ್ಬುಕ್ ಒಂದರಲ್ಲಿಯೇ 1 ಕೋಟಿ ರೀಚ್ ಆಗಿದೆ. ಅಂದರೆ ಕರ್ನಾಟಕದ ಬಹುತೇಕ ಎಲ್ಲ ಕಡೆಯೂ ಇವತ್ತು ನಾವು ಮಾಡಿರುವಂಥ ಕೆಲಸ ಮುಟ್ಟಿದೆ. ಅದನ್ನು ಸಹ ನಾವು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕೇವಲ ಸಿಂದಗಿ ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆಯ ಜನತೆಯೂ ಸಹ ನಮ್ಮ ಹೋರಾಟವನ್ನು, ಈ ನ್ಯಾಯಸಮ್ಮತವಾದಂತಹ ಹೋರಾಟವನ್ನು, ಜನಪರವಾದ ಹೋರಾಟವನ್ನು ಬೆಂಬಲಿಸಬೇಕು, ದೇಣಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದವರಲ್ಲಿ ಜನರಲ್ಲಿ ಕೇಳ್ಕೊಳ್ತೀನಿ. ಮಾಧ್ಯಮದ ಮೂಲಕ ಮತ್ತು ಮಾಧ್ಯಮದವ್ರಿಗೂ ಅಷ್ಟೇ, ನೀವು ಬಹಳಷ್ಟು ಜನ ಆಸ್ಥೆಯಿಂದ ಇಲ್ಲಿ ಬಂದಿದ್ದೀರಾ. ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಕಡೆಗಳಲ್ಲಿ ಇವತ್ತು ಮಾಧ್ಯಮವೂ ಸಹ ಸಂಕಷ್ಟದಲ್ಲಿದೆ. ಸಂಕಷ್ಟದಲ್ಲಿರುವ ಕಾರಣಕ್ಕಾಗಿದೆ ಮಾಧ್ಯಮದಲ್ಲಿಯೂ ಒಂದು ರೀತಿಯ ಏನಂತಾರೆ ಅನ್ಪ್ರೊಫೆಷ್ನಲಿಸಮ್, ಒಂದು ರೀತಿಯ ಏನಂತಾರೆ ವೃತ್ತಿಪರತೆಯ ಕೊರತೆ ಸಹ ಕಾಣಿಸ್ತಾ ಇದೆ. ನಾವು ಕೆಲವೊಂದು ಕಡೆ ನೋಡಿದ್ದೀವಿ, ಅವರು BJP, ಕಾಂಗ್ರೆಸ್ಸು, JDS ಆದರೆ ಅಲ್ಲಿ ಬೇರೆ ಥರದ ವ್ಯವಸ್ಥೆ ಇರುತ್ತೆ ಅಂತ ಹೋಗ್ತಾರೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಮಾಧ್ಯಮದವರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡದೆ, ನಾವು ಅಪೇಕ್ಷೆ ಪಟ್ಟರೂ ಅವರಿಗೆ ನಿಭಾಯಿಸೋ ರೀತಿ ಇಲ್ಲ. ಕೇವಲ ಕಾಫಿ, ಹಬ್ಬ ಬಂದರೆ ತಿಂಡಿ, ಇಷ್ಟಕ್ಕೇನೆ ಬಂದು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಅಲ್ಲೆಲ್ಲ ಕಡೆ ನಮಗೆ ಮಾಧ್ಯಮದವರಿಂದ ಸಹಕಾರ ಬಂದಿದೆ. ನಾವು ಇನ್ನೂ ಸಿಂದಗಿಯಲ್ಲಿ ಇನ್ನೂ ಪತ್ರಿಕಾಗೋಷ್ಠಿ ಮಾಡಿಲ್ಲ, ಆದರೆ ಆಗಾಗ ಬಂದು ಇಲ್ಲಿ ಬಿಜಾಪುರದಲ್ಲಿ ನಾವೊಂದಷ್ಟು ಪತ್ರಿಕಾಗೋಷ್ಠಿ ಮಾಡೋದು ಅಥವಾ ಅಲ್ಲಿ ಏನು ಕಾರ್ಯಕ್ರಮಗಳಾಗಿದೆ ಅದನ್ನು ನಿಮ್ಮ ಗಮನಕ್ಕೆ ತರ್ತೀವಿ. ದಯವಿಟ್ಟು ನೀವು ಮಾಧ್ಯಮದವರು ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಬೇಕು ಅಂತ ನಾವು ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣದ ಪಕ್ಷವಾಗಿ ನಾವು ಸಹ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ನೀವೆಲ್ಲ ಸಹಕರಿಸ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತು ನಾವು ಬಹುಶಃ ಮುಂದಿನ ವಾರ ಇನ್ನೊಂದು 7-8 ದಿವಸಕ್ಕೆ ನಾವು ಇಡೀ ಸಿಂದಗಿದೇ ಒಂದು ಏನು ಮ್ಯಾನಿಫೆಸ್ಟೋ ತರಕ್ಕೆ ಅಲ್ಲಿರುವಂಥ ಸಮಸ್ಯೆಗಳೇನು, ಅಲ್ಲಿ ನಾವೇನು ಮಾಡ್ತೀವಿ, ಯಾವ ಥರ ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ, ಬಡತನ ಮುಕ್ತ, ಸ್ವಾಭಿಮಾನ, ಘನತೆಯಿಂದ ಬದುಕೋದಕ್ಕೆ ಗುಳೆ ಹೋಗದ ರೀತಿಯಲ್ಲಿ ಜನ ಅವರ स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी।